ಹ್ಯಾನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಗುಡ್. ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ಭೀಮ್ನ ಅಮಾವಾಸ್ಯೆ. ಸೊ ಇವತ್ತು ಭೀಮ್ನ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ನಾನು ಒಂದು 2:30 ಹಂಗೆ ಇದ್ದೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ 4:15 ಆಗಿದೆ. ನಾನು ಈ ವ್ರತನ ಇವತ್ತಿಗೆ ಸೇರಿ 3ನೇ ವರ್ಷದ ವ್ರತ ಆಗಿರುತ್ತೆ. 2 ವರ್ಷ ಕಂಪ್ಲೀಟ್ ಆಗಿದೆ. ಇದು 3ನೇ ವರ್ಷದ ವ್ರತ. ಕೆಲವೊಂದು ನಮಗೂ ಗೊತ್ತಿರೋದಿಲ್ಲ, ನಾನು ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಈಗ ಇವತ್ತಿಗೆ 3ನೇ ವರ್ಷದ ವ್ರತ. ಸೊ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಇನ್ನೇನು ಶುಕ್ರವಾರನೇ ನಾನೆಲ್ಲ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಟಿರ್ತೀನಲ್ಲ, ಮತ್ತೆ ನಾನೀಗ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ತೊಳೆದಿಲ್ಲ. ಅಮಾವಾಸ್ಯೆ, ಸೊ ಮತ್ತೆ ಅದನ್ನೆಲ್ಲ ತೊಳೆಯೋದು ಅದೆಲ್ಲ ಮಾಡೋದಿಲ್ಲ ನಾನು. ಸೊ ಹಾಗಾಗಿ ಬರೀ ಒಂದು ಚೇಂಜ್ ಮಾಡ್ಕೋತಾ ಇದ್ದೀನಿ. ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡೋಣ ಅಂದರೆ ಅಂದರೆ ಏನೋ ಗೊತ್ತಿಲ್ಲ, ಮಧ್ಯರಾತ್ರಿ 1:30 ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ. ನಾನು ಶುಕ್ರವಾರನೂ ಇದ್ದಿದ್ನಲ್ಲ, ಅಂದರೆ ಗುರುವಾರ ರಾತ್ರಿ ಆ ಟೈಮಲ್ಲೂ ಅಷ್ಟೇ ತುಂಬ ಮಳೆ ಅಂದರೆ ಮಳೆ. ಹಿಂದಿನ ದಿನವೂ ಮಳೆ, ಶನಿವಾರನೂ ಮಳೆ ಬರ್ತಾನೆ ಇತ್ತು, ಇವತ್ತು ಮಳೆ ಬರ್ತಾನೆ ಇತ್ತು. ನೋಡಿ ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಬೇಕಾದ್ರೆ ಮಳೆ ಬರ್ತಾನೆ ಇತ್ತು. ಸೊ ನಾನು ಹೊಸದು ಎಲ್ಲ ರೆಡಿ ಮಾಡಿ ತುಳಸಿ ಕಟ್ಟೆನ ರೆಡಿ ಮಾಡಿ ಈಗ ಸೊ ಹಾಗೆ ಇನ್ನು ವ್ರತಕ್ಕೆ ಅಂತ ಹೇಳ್ಬಿಟ್ಟು ನಾನೊಂದು ಮನೆ ಮೇಲೆ ರಂಗೋಲಿ ಹಾಕೋತಾ ಇದ್ದೀನಿ. ನೀಟಾಗಿ ನಾನು ಮೊದಲು ಕಂಚದಲ್ಲೆಲ್ಲ ಒರೆಸ್ಕೊಬಿಡ್ತೀನಿ, ತೊಳೆದಿಟ್ಟಿರ್ತೀನಿ ನಾನೆಲ್ಲ. ಬಟ್ ಆದರೂ ನಾವು ಆವಾಗವಾಗ ಮುಟ್ತಾ ಇರ್ತೀವಿ ಅಥವಾ ಆವಾಗ ಏನಕ್ಕೋ ಓಡಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಕಂಚ ಎಲ್ಲ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡೆ. ಇನ್ನು ಅದ್ರ ಮೇಲೆ ಒಂದು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಹಿತ್ತಾಳೆ ತಟ್ಟೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಮೇಲೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಎರಡೆರಡೆಲ್ಲ ಇಟ್ಟಿದ್ದೀನಿ. ಹಾಗೆ ನಾನು ಹಿತ್ತಾಳೆದು ದೀಪಾವಳಿ ಕಂಬನಾದರೂ ಇಡ್ಬೋದು, ನಾನು ಬೆಳ್ಳಿ ಇದೇ ಇಡ್ತಾಯಿದ್ದೀನಿ, ಹಿತ್ತಾಳೆದೇನು ತೆಗ್ದಿಲ್ಲ. ಇದ್ರ ಬೆಳ್ಳಿ ಯಾವಾಗ ಇದ್ರ ಮೇಲೆ ಇಟ್ಟಿರ್ತೀನೋ, ಸೊ ಅದರಲ್ಲೇ ಹಚ್ಚೋಣ ಅಂತ ಹೇಳ್ಬಿಟ್ಟು ಬೆಳ್ಳಿದ್ರಲ್ಲೇ ಹಚ್ತಾ ಇದ್ದೀನಿ. ನಾನು 2 ವರ್ಷನೂ ಬೆಳ್ಳಿದ್ರಲ್ಲೇ ಹಚ್ಚಿರೋದು, ಇದರಲ್ಲೇ ಹಚ್ಚೋಣ ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡಿದ್ದೀನಿ. ಇನ್ನು ಎರಡೆರಡೆಲೆ ಮೇಲೆ 2 ದೀಪಾವಳಿ ಕಂಬನೂ ಇಟ್ಟು ಒಂದು ನಾನು ಅಕ್ಕಿ ಮೇಲೆ ಓಂ ಮತ್ತು ಶ್ರೀಮಂತ ಗಂಧದ ಪೌಡರ್ ಬರೆದ್ಬಿಟ್ಟು ಅದ್ರ ಮೇಲೆ 2 ಇಟ್ಟಿದ್ದೀನಿ. ಸೊ ದೀಪಾವಳಿ ಕಂಬ ಇಟ್ಬಿಟ್ಟು ಇನ್ನು ಅದ್ರ ಮುಂದೆಗಡೆ ನಾನು ಗಣೇಶನ ಮೂರ್ತಿ ಇರುತ್ತಲ್ಲ, ಗಣೇಶನ ಮೂರ್ತಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಏನೇನು ಬೇಕು ಅನ್ನೋದೆಲ್ಲ ಹಿಂದಿನ ದಿನವೇ ತೊಗೊಂಬಂದ್ಬಿಟ್ಟಿದ್ದೆ. ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಒಂದು 5:30 ಹಿಂಗೆ ಪೂಜೆ ಮಾಡ್ತೀವಿ ಅಂದರೆ ಓಡಾಡೋದಕ್ಕಾಗೋದಿಲ್ಲ. ಅದು ಅಂಗಡಿಗಳು ಓಪನ್ ಆಗಿರುತ್ತೆ, ಬಟ್ ಆ ಟೈಮ್ಗಳಲ್ಲಿ ನಮಗೂ ತೊಗೊಂಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆಯಿಂದ ಹಿಡಿದು ನಾನು ಫಸ್ಟ್ ತಂದು ಇಟ್ಕೊಂಡಿರ್ತೀನಲ್ಲ, ಸೊ ಪೂಜೆ ಕೂತ್ಕೊಂಡಿದ್ದೀನಿ. ಇನ್ನು ಅರ್ಶಿನ ಕೊಂಬೆಲ್ಲ ಕಟ್ಬಿಟ್ಟು ಇನ್ನು ಇದಕ್ಕೆ ಕಣ್ಣಿನ ದಾರ 5 ಕಂಕಣ ದಾರ ಕಟ್ಟಿದ್ದೀನಿ. ಇನ್ನು ಅರ್ಶಿನ ಕಂಬು 2 ಕಟ್ಬಿಟ್ಟು ಕೆಜೆಪತಿ ಎಲ್ಲ ಹಾಕಿದ್ದೀನಿ. ಇನ್ನು ಹೂವಿನ ಅಲಂಕಾರ ಅಂತ ಬಂದರೆ ನಾನು ಕನಕಾಂಬರ ತಗೊಂಡಿದ್ದೀನಿ. ಬಟ್ ನನಗೆ ಲಾಸ್ಟಲ್ಲಿ ನನ್ನ ಕನಕಾಂಬರನ ಬೇರೆ ಕವರಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ, ನಾನು ನೋಡೇ ಇಲ್ಲ ಫ್ರಿಜ್ಜಲ್ಲಿ. ಸೊ ಇರೋದೇ ಇಷ್ಟೇನು ಹೂವು ಅಂದ್ಕೊಂಡು ನಾನು ತೊಗೊಂಬಂದಿದ್ದೀನಿ, ಬಟ್ ಮರ್ತ್ಬಿಟ್ಟಿದ್ದೆ. ದಾಸವಾಳ ಮತ್ತು ಈ ಸೇವಂತಿಗೆ ಹೂವುಗಳು ಇಟ್ಬಿಟ್ಟು ಅಲಂಕಾರ ಮಾಡಿಕೊಂಡೆ. ಇನ್ನು ಅದ್ರ ಮುಂದೆ 2 ದೀಪ ಹಚ್ತಾ ಇದ್ದೀನಿ. ಇದು ಬಂದು ಶಿವಪಾರ್ವತಿ ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ಕೊಂಡಿರೋದು ನಾವು ಈ ಬೆಳ್ಳಿ ದೀಪನ. ಅದ್ರ ಮುಂದೆ 2 ದೀಪ ಹಚ್ಚೋದು ರೂಢಿ ಇದ್ದೇ ಇರುತ್ತೆ. ಇಲ್ಲ ಕಾಮಾಕ್ಷಿ ದೀಪನಾದರೂ ಹಚ್ಬೋದು, ಒಂದೇ ಕಾಮಾಕ್ಷಿ ದೀಪ ಇಲ್ಲ 2 ದೀಪನೂ ಹಚ್ಬೋದು. ನಾನು 2 ದೀಪ ಜೊತೆ 2 ಅಣತೆ ಹಚ್ತಾ ಇದ್ದೀನಿ. ನಾನು ದೀಪ ಹಚ್ತಾ ಇಲ್ಲ, ಅಣತೆನೇ ಹಚ್ತಾ ಇದ್ದೀನಿ. ಇನ್ನು ಅದ್ರ ಮುಂದೆಗಡೆ ರಂಗೋಲಿ ಬಿಟ್ಬಿಟ್ಟು ನಾನು ಕಾಮಾಕ್ಷಿ ದೀಪ ಇಟ್ಟಿದ್ದೀನಿ. ನೈವೇದ್ಯ ಬಂದಿದ್ದಕ್ಕೆ ಹಾಲು ಇಡ್ತಾ ಇದ್ದೀನಿ. ನಾನು ನೈವೇದ್ಯ ಬೇರೆ ಏನು ಮಾಡ್ಕೊಂಡಿಲ್ಲ. ಶಿವನಿಗೆ ಗೋಧಿಯಲ್ಲಿ ಏನು ಮಾಡಿದ್ರು ಶ್ರೇಷ್ಠ ಅಂತ ಗೋಧಿ ಪಾಯಸ ಮಾಡ್ಬೋದು, ಇಲ್ಲ ಬರೀ ಹಾಲಿಟ್ಟರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಲೊಂದು ಇಡ್ತಾ ಇದ್ದೀನಿ. ಟೈಮು ನಾವು ಎಷ್ಟೇ ಬೇಗ ಮಾಡ್ತೀವಿ ಅಂದರೂ ಟೈಮ್ ಕೂಡ ಅಲ್ಲೇ ಹೋಗ್ತಾ ಇರುತ್ತೆ. ಇನ್ನು ಸಂಜೆ ನಾವು ಬೇಕಾದರೆ ಮೊಸರನ್ನ ನೈವೇದ್ಯ ಅರ್ಪಿಸ್ಬೋದು. ಇದು ಪಾರ್ವತಿಗೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು, ಸೊ ಸಂಜೆ ಮೊಸರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹಾಲಿಡ್ತಾ ಇದ್ದೀನಿ ನೈವೇದ್ಯಕ್ಕೆ. ಇಲ್ಲೆಲ್ಲ ರೆಡಿ ಮಾಡಾದ್ಮೇಲೆ ನನಗೆ ಸೂರ್ಯನ ಪೂಜೆ ಮಾಡೋದು ಫಸ್ಟು ಪದ್ಧತಿ ಇರೋದೇ ಸೂರ್ಯನ ಪೂಜೆ ಮಾಡೋದು. ಅದಾದಮೇಲೆ ತುಳಸಿ ಕಟ್ಟೆ ಪೂಜೆ ಮಾಡಿ ವಸ್ತು ಪೂಜೆ ಎಲ್ಲ ಮಾಡಾದ್ಮೇಲೆ ಒಳಗಡೆ ಬರ್ತೀನಿ. ಇನ್ನು ಒಳಗಡೆ ಬಂದಮೇಲೆ ದೀಪ ಎಲ್ಲ ಅಂಟಿಸ್ಕೊಂಡು ಗಣೇಶನಿಗೆ ಪೂಜೆ ಮಾಡೋದು. ನಾನು ಗಣೇಶನಿಗೆ ಬಂದು ನೈವೇದ್ಯ ಯಾವಾಗಲೂ ಪೂಜೆ ಮಾಡುವಾಗಿಲ್ಲ ಬೆಲ್ಲದ ನೈವೇದ್ಯ ಇಡ್ತೀನಿ, ಸ್ವೀಟು.
ಈಗ ಮನೆ ದೇವ್ರಿಗೆ ಫಸ್ಟ್ ಪೂಜೆ ಮಾಡಲೇಬೇಕು. ನಾವು ಏನೇ ಕೋರಿಕೆನ ಬೇರೆ ಯಾವುದೇ ದೇವ್ರಿಗಾದ್ರೂ ಆಗಲಿ ಅಥವಾ ಏನೇ ಪೂಜೆ ಮಾಡಬೇಕಾದ್ರೂ ಮನೆ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ಮನೆ ದೇವರ ಆಶೀರ್ವಾದನೇ ತಗೋಬೇಕು. ಮನೆ ದೇವ್ರಿಗೆ ಪೂಜೆ ಮಾಡಿದಾದ್ಮೇಲೆ ಗಣೇಶನ ಪೂಜೆ ಮಾಡಿ ಮನೆ ದೇವ್ರಿಗೆ ಪೂಜೆ ಮಾಡಿ ಅದಾದಮೇಲೆ ನಾವು ಸಂಕಲ್ಪ ಮಾಡ್ಕೊಳ್ಳೋದು. ಹಾಗೆ ಇನ್ನು ನಾನು ಕರ್ಪೂರ ಬೆಳಗೋದಿಲ್ಲ, ತುಪ್ಪದ ಬತ್ತಿ ಮಾಡಿರ್ತೀನಲ್ಲ, ನಾನು ಒಂದಷ್ಟು ಬತ್ತಿಗಳನ್ನ ತುಪ್ಪಗೆ ಹಾಕಿ ನೆನೆಸಿಟ್ಬಿಟ್ಟಿರ್ತೀನಿ. ಇಂಥ ಟೈಮ್ಗಳಲ್ಲಿ ಆರತಿ ಎಲ್ಲ ಮಾಡೋ ಟೈಮ್ಗಳಲ್ಲಿ ನಾನು ತುಪ್ಪದ ಬತ್ತಿಲೇ ಆರತಿ ಮಾಡ್ಕೋತೀನಿ. ಇನ್ನು ಆರತಿ ಎಲ್ಲ ಮಾಡಾದ್ಮೇಲೆ ಒಂದಷ್ಟು ಅಷ್ಟೋತ್ತರಗಳು, ಶಿವನ ಅಷ್ಟೋತ್ತರಗಳೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಹೇಳ್ಕೊಳ್ಳೋದು. ಕಂಪ್ಲೀಟ್ ನಾನು ಪೂಜೆ ಮುಗಿಸೋ ಅಷ್ಟರಲ್ಲಿ ನೋಡಿ 7 ಆಗೋಗಿದೆ. ಇಷ್ಟು ನಾನು ಒಂದು 5:30 ಏನೋ ಆಗಿತ್ತು ಪೂಜೆ ಸ್ಟಾರ್ಟ್ ಮಾಡುವಾಗ. ಆಚೆ ದೀಪ ಎಲ್ಲ ಅಂಟಿಸಿದ್ದೆ, ಆಚೆ ಪೂಜೆ ಎಲ್ಲ ಮಾಡಿ ನಾನು ಒಳಗಡೆ ಬಂದು ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 7 ಆಗೋಗಿದೆ. ಇನ್ನು ಅಷ್ಟರಲ್ಲಿ ನಾನು ಹಾಲೆಲ್ಲ ಕಾಯಿಸೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ನಾವು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಅಷ್ಟಾಗಿ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಬಂದು ಇನ್ನು ಅವರು ಅಂಕಾಲೆ ಕಡ್ಡಿ, ಆಲೋವೆರಾ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಕಟ್ತಾ ಇದ್ದಾರೆ. ಅವ್ರು ಆಮೇಲೆ ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ನಾನು ಪೂಜೆ ಮಾಡೋ ಟೈಮಲ್ಲಿ ಅವರೆಲ್ಲ ಮಲಗಿರ್ತಾರಲ್ಲ, ಸೊ ನಾನೇನು ಕಟ್ಬಿಟ್ಟು ಪೂಜೆ ಎಲ್ಲ ಮಾಡಲ್ಲ. ಅವರೇ ಕಟ್ಬಿಟ್ಟು ಯಾವಾಗಾಗುತ್ತೋ ಅವ್ರು ಎದ್ದು ಫ್ರೆಶ್ ಅಪ್ ಆದಾಗ ಕಟ್ಬಿಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಇನ್ನೊಂದ್ಸರಿ ಅಂದರೆ ನಾವು ಏನು ಪ್ರತಿಷ್ಠಾಪನೆ ಮಾಡಿರ್ತೀವಿ ಶಿವ ಪಾರ್ವತಿ ಅಂತ, ಆ ದೀಪಕ್ಕೆ ನಾನು ಪೂರ್ತಿ ಎಣ್ಣೆ ಬಿಟ್ಬಿಟ್ಟಿದ್ದೀನಿ. ನೀನು ಅದು ನನಗೆ ನೆಕ್ಸ್ಟ್ ಡೇವರೆಗೂ ಉರಿತಾನೆ ಇರುತ್ತೆ, ನೆಕ್ಸ್ಟ್ ಬೆಳಗ್ಗೆವರೆಗೂ ಉರಿತಿರುತ್ತೆ. ಇನ್ನು ಮುಂದೆಗಡೆ ಅಂಟೆ ಇಟ್ಟಿದ್ದೀನಲ್ಲ, ಸೊ ಹಾಗಾಗಿ ಅದು ಸ್ವಲ್ಪ ಇರೋದ್ರಿಂದ ಅವಾಗವಾಗ ಸ್ವಲ್ಪ ನೋಡಿಕೊಂಡು ಎಣ್ಣೆ ಹಾಕೋತಾ ಇರ್ತೀನಿ. ಅದು ಕೂಡ ನಾನು ಹಾರೋದಕ್ಕೆ ಬಿಡೋದಿಲ್ಲ. ಇನ್ನು ಕಾಮಾಕ್ಷಿ ದೀಪ ಎಷ್ಟು ಉರಿಯುತ್ತೋ ಅಷ್ಟು, ಅಕಸ್ಮಾತ್ ಏನಾದರೂ ಎಣ್ಣೆ ಬಿಡ್ತಾ ಇದ್ರು ಅದು ಉರಿತಾನೆ ಇರುತ್ತೆ. ಇನ್ನು ಈ 2 ದೀಪಗಳು, ಮುಂದೆ ಇಟ್ಟಿರೋ 2 ದೀಪಗಳು ಹಾರದಿರೋಂಗೆ ಸಂಜೆವರೆಗೂ ಅಂದರೆ ನೈಟ್ 4 ದಿವಸವರೆಗೂ ನೋಡ್ಕೊಳ್ಳೋದು. ನಾನೊಂದು ಸಂಜೆ ಒಂದ್ಸರಿ ನೈವೇದ್ಯ ಮಾಡಿಬಿಟ್ಟು ಅಂದರೆ ಮೊಸರನ್ನ ಮಾಡಿಬಿಟ್ಟು ಇನ್ನೊಂದ್ಸರಿ ಪೂಜೆ ಮಾಡಿ ಸಂಜೆ ನಾನು ಅಂದರೆ ಒಂದು ರಾತ್ರಿ ನಾವು ಯಾವಾಗ ಮಲ್ಕೋತೀವೋ ಅದಕ್ಕೂ ಮುಂಚೆನೇ ಅಥವಾ ನಾವು ಊಟ ಮಾಡೋಕ್ಕೂ ಮುಂಚೆ ಆದರೆ ಕದಲಿಸ್ಬಿಡೋದು. ನಾನು ತಟ್ಟೆನ ಜರುಗಿಸ್ಬಿಡ್ತೀನಿ ಒಂದು 3 ಸರಿ ಬಲಗಡೆಗೆ ಜರುಗಿಸಿದ್ರೆ ಅದು ಕದಲಿಸ್ದಂಗೆ ಆಗುತ್ತೆ. ಇನ್ನು ಅದನ್ನು ನಾನು ಆವಾಗಲೇ ಏನು ತೆಗೆಯೋದಿಲ್ಲ. ದೀಪ ಎಲ್ಲ ಉರಿತಾ ಇರುತ್ತಲ್ಲ, ನಾನು ತುಂಬ ಎಣ್ಣೆ ಬಿಟ್ಬಿಟ್ಟಿರ್ತೀನಿ, ಸೊ ಹಾಗಾಗಿ ಅದನ್ನು ದೀಪ ಉರಿತಾನೆ ಇರುತ್ತೆ. ಇನ್ನು ಮುಂದೆಗಡೆ ಅಂತೆ ದೀಪ ಎಷ್ಟು ಆ ಟೈಮಲ್ಲಿ ಎಷ್ಟು ಎಣ್ಣೆ ಹಾಕಿರ್ತೀನಿ ಅಷ್ಟೇ ಎಣ್ಣೆ ಬಿಟ್ಬಿಟ್ಟು ಅದು ಉರಿತಾ ಇರುತ್ತೆ. ಅದನ್ನು ಏನು ಇದು ಮಾಡೋದಕ್ಕೆ ಹೋಗೋದಿಲ್ಲ, ಅದು ಬೆಳಗಿನ ಜಾವ ತನಕ ಉರಿತಾ ಇರುತ್ತೆ. ಇನ್ನು ಬೆಳಗಿನ ಜಾವ ಮತ್ತು ನಾನು ಫ್ರೆಶ್ ಅಪ್ ಆಗಿ ಬಂದು ಕದಲಿಸಿರ್ತೀನಲ್ಲ, ಸೊ ಹಾಗೆ ಎಲ್ಲ ಎತ್ತಿಟ್ಕೋತೀನಿ. ಸಿಹಿ ನೈವೇದ್ಯಕ್ಕೆ ಬಳಸಿ ಅಂತಲೂ ಒಬ್ಬರು ಹೇಳ್ತಾರೆ, ಬಟ್ ಸಿಹಿ ನೈವೇದ್ಯಕ್ಕೆ ಏನಾದರೂ ಬೇಕು ಅಂದ್ರೂ ಬಳಸ್ಕೋತೀನಿ. ಇಲ್ಲಾಂದರೆ ಮನೇಲಿ ನಾವು ವೆಜ್ ಏನು ಮಾಡ್ತೀವೋ ಅದಕ್ಕೆ ಹಾಕೋದು ಸರಿ ನಡೆಯುತ್ತೆ. ಮುಂದೆ ಇಟ್ಟಿರೋ ಕಾಯಿನೂ ಅಷ್ಟೇ, ಸ್ವೀಟ್ ಆದರೂ ಮಾಡ್ಕೋಬೋದು, ಇಲ್ಲ ನಾವು ವೆಜ್ ಏನಾದರೂ ಮಾಡ್ತೀವಲ್ಲ ಅದಕ್ಕಾದರೂ ಮಾಡ್ಕೋಬೋದು. ಇನ್ನು ನಾನು ಕೊಂಡ್ಕೊಟ್ಟಿರ್ತೇವಲ್ಲ ಅದನ್ನು ನಾನೇನು ಈ ಗಿರಕಿ ಹಾಕಬೇಕು ಅಂತ ಏನು ಹಾಕ್ಕೊಳ್ಳಲ್ಲ, ಮಡ್ಕೊಂಡಿರ್ತೀನಿ. ನಮಗೇನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡು, ಈಗ ನಾವು ಏನಾದರೂ ಫೇಸ್ ಪ್ಯಾಕ್ ಅಂತ ಏನಾದರೂ ಮಾಡ್ತೀವಲ್ಲ, ಸೊ ಆ ಟೈಮಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡು ಏನಾದರೂ ಮಾಡ್ಕೋಬೋದು. ಅಥವಾ ಹಾಲಿಗೆಲ್ಲ ಹಾಕ್ಕೊಂಡು ಕುದಿಸ್ತೀವಲ್ವ, ಸೊ ಅದನ್ನು ಬೇಕಾದರೂ ಮಾಡ್ಕೋಬೋದು. ಈಗ ನಾನು ದೀಪಕ್ಕೆ ಕಟ್ಟಿರೋ ಕಂಕಣ ದಾರನ ಗಿಡದ ಹತ್ರ ಹಾಕೋದು ಒಳ್ಳೆಯದು. ನಾವು ಹೂವು ಎಲ್ಲ ಹಿಂಗೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಲ್ಲ ಹಂಗೆಲ್ಲ ಹಾಕೋದು ಬೇಡ. ಗೆಜ್ಜೆ ಬತ್ತಿನೂ ಅಷ್ಟೇ ನಾನು ಎಲ್ಲನೂ ಏನು ಮಾಡ್ತೀನಿ, ನಮ್ಮ ಮನೆ ಹತ್ರ ಗಿಡ ಇದೆಯಲ್ಲ, ಸೊ ಈ ಥರ ದೇವ್ರಿಗೆ ಅಂತ ನಾನು ಏನೇನು ಹಾಕಿರ್ತೀನಿ ನೀಟಾಗಿ ತೊಗೊಂಡೋಗಿ ಗಿಡದ ಹತ್ರ ಹಾಕ್ಬಿಡ್ತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇವರು ತೋಟದ ಹತ್ರ ಹೋಗ್ತೀನಿ ಅಂತ ಫಸ್ಟೇ ಹೇಳ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ. ಅವರೊಂದು 8 ನಾನು ಹೋಗಬೇಕು, ಹೊಲದ ಹತ್ರ ಕೆಲಸಗಳು ನಡೀತಾ ಇದೆ ಅಲ್ಲೂ ಕೂಡ, ಸೊ ಅಲ್ಲಿ ಹೋಗ್ಬೇಕು ಅಂತ ಹೇಳಿದರು. ಅದು ಇವ್ರು ಹೋಗ್ಬಿಟ್ರಂತೂ ಇನ್ನು ಸಂಜೆ ಆದರೂ ಬರೋದಿಲ್ಲ. ಸೊ ಅಷ್ಟರಲ್ಲಿ ಪಾದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಬೇಕಾದ್ರೆ ಅಂದರೆ ಗಂಡ ಹೆಂಡತಿ ದಾರ ಬಂದು ನಾನು 9 ದಾರದಲ್ಲಿ 12 ಗಂಟೆಗಳು, ನಾನು 11 ಗಂಟೆ ಹಾಕಿದ್ದೀನಿ. ಇನ್ನು ನಾವು ಹೂವು ಸೇರಿ ಗಂಟೆ ಹಾಕ್ತೀವಲ್ಲ ಅದು ಒಂದು ಲೆಕ್ಕ ಆಗಿ 12 ಗಂಟೆ ಆಗುತ್ತೆ. ಅದು ಕೂಡ ರೆಡಿ ಮಾಡ್ಕೊಂಡು ಅದು ಕೂಡ ಅವಾಗಲೇ ನಾನು ರೆಡಿ ಮಾಡ್ಕೊಂಡಿರ್ತೀನಿ. ಪೂಜೆಗಿನ ಮುಂಚೆನೇ ಕಂಠ ಎಲ್ಲ ರೆಡಿ ಮಾಡಿಕೊಂಡು ನಾವು ದೀಪಾವಳಿ ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ ಅದ್ರ ಮುಂದೆನೇ ನಾನು ಇಟ್ಟು ಪೂಜೆ ಕೂಡ ಮಾಡಿರ್ತೀನಿ. ಕಂಕಣದಾರ ಕೂಡ ನಾನು ಪೂಜೆ ಮಾಡಿರ್ತೀನಿ. ಸೊ ಆಮೇಲೆ ನಾವು ನಮ್ಮ ಮನೆಯವ್ರಿಗೆ ಪೂಜೆ ಮಾಡಬೇಕಾದ್ರೆ ಅದನ್ನು ತೊಗೊಂಬಂದು ಅವಾಗ ಕಟ್ಟಿ ಪೂಜೆ ಮಾಡ್ಕೊತೀನಿ. ಇದಾಗಿತ್ತು ನನ್ನ ಭೀಮೇಶ್ವರ ವ್ರತದ ಪೂಜೆ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.